ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JLJ ಜ್ಯೋತಿಗೌಡ ಕನ್ನಡ ಬ್ಲಾಗ್. ಎಲ್ಲರಿಗೂ ಸ್ವಾಗತ. ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಇವತ್ತಿನ ವಿಶೇಷತೆ ಏನು ತೊಗೊಂಡು ಬಂದಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂತ ಇದೆ. ಹಾಗೆ ಒಂದು ವಿಡಿಯೋ ಶೇರ್ ಮಾಡ್ಕೊಳೋಣ. ಡ್ರೈ ಫ್ರೂಟ್ಸ್ ಲಾಡೋದು ಅದು ಸಿಂಪಲ್ಲಾಗಿ ಮಾಡ್ತೀವಿ ಮಕ್ಕಳಿಗೋಸ್ಕರನೇ. ಸ್ವೀಟ್ ಕೇಳಿದಾಗ ಇದನ್ನ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ತಿ ಫುಡ್ ಅಂದ್ಕೋಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಹಾಗಾಗಿ ಈ ರೆಸಿಪಿ ಮಾಡೋಣ ಬನ್ನಿ. ಪ್ಯಾನ್ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಊರಿನ, ಇಲ್ಲಾಂದರೆ ಅದು ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಸೀದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. 2 ಟೇಬಲ್ ಸ್ಪೂನು ತುಪ್ಪ ಹಾಕೋಣ. ಹಾಕಿದ್ಮೇಲೆ ಫಸ್ಟು ಗೋಡಂಬಿ ಸ್ವಲ್ಪ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದು ಕುಟ್ಟು ಪುಡಿ ಮಾಡಿಕೊಂಡ್ರೆ ಡ್ರೈಯಾಗಿ ಇರುತ್ತಲ್ಲ, ಅದೆಲ್ಲ ಒಂಥರ ಹಸಿ ಇದೆಲ್ಲ ಹೋಗಿ ಒಂಥರ ಕ್ರಿಸ್ಪಿ ಥರ ಆಗುತ್ತೆ. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಇದನ್ನು ಇದನ್ನೆಲ್ಲ ಉರಿಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಕಂದು ಬಣ್ಣ ಬರೋಷ್ಟು ಉರಿಯೋಣ. ತುಂಬ ಸೀದೋಗೋದು ಬೇಡ. ಸ್ವಲ್ಪ ಅದನ್ನು ತಿಂದರೆ ಒಂಥರ ಕ್ರಿಸ್ಪಿ ಥರ ಇರಬೇಕು, ಅಲ್ಲಿವರೆಗೂ ಉರಿಯೋಣ. ಹಾಗಾಗಿ ಚೆನ್ನಾಗಿರುತ್ತೆ. ಆ ಥರ ಇದ್ದರೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಮತ್ತು ಎಳ್ಳು ಎಲ್ಲ ಹಾಕಿದ್ದೀನಿ. ಇದಕ್ಕೆ ಎಲ್ಲ ಹಾಕಿ ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಉರಿತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಕೈ ಆಡಿಸ್ಬೇಕು. ಆಮೇಲೆ ಅದು ಕಂದು ಬಣ್ಣ ಬಂದಮೇಲೆ ಸ್ವಲ್ಪ ಅದು ಏಕೆಂದರೆ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ನಾವು ನಿಧಾನಕ್ಕೆ ಉರಿಯೋದ್ರಿಂದ ಏನು ತೊಂದರೆ ಇಲ್ಲ. ಅದು ಸ್ವಲ್ಪ ಕಂದು ಬಣ್ಣ ತನಕ ಬಂದಿದೆ. ತುಂಬ ಸೀದ್ಬಿಟ್ರೆ ಚೆನ್ನಾಗಿರಲ್ಲ, ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಅದು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ, ನಾವು ತರ್ತರಿಯಾಗೆ ರುಬ್ಬೋದು. ಹಾಗೆ ಮತ್ತೆ ಖರ್ಜೂರನ ಸ್ವಲ್ಪ ಡ್ರೈ ಮಾಡ್ಕೋಬೇಕು, ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಅದಕ್ಕೆ ಎಳ್ಳು ಮತ್ತೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಗಸಗಸೆ ಎಳ್ಳಂತೀನಿ ಗಸಗಸೆ ಆ್ಯಡ್ ಮಾಡಿ ಸ್ವಲ್ಪ ಹುರಿದಿದ್ದೀನಿ. ಆಮೇಲೆ ಅದು ಮುಗಿದ್ಮೇಲೆ ಮಿಕ್ಸಿಗೆ ಮಿಕ್ಸಿ ರುಬ್ಕೊಳ್ಳೋಣ ಅಂತ ಮತ್ತು 1 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ, ಏಕೆಂದರೆ ಸ್ವೀಟ್ ಇಲ್ಲ ಅಂದರೆ ಮಕ್ಕಳು ತಿನ್ನೋದೇ ಇಲ್ಲ. ಖರ್ಜೂರದಲ್ಲೇ ಮಾಡ್ತೀನಿ ಅಂದರೆ ಅದನ್ನು ತಿನ್ನೋದಿಲ್ಲ, ನಾವು ತಿನ್ನೋದಿಲ್ಲ. ಹಾಗಾಗಿ ಬೆಲ್ಲದ ಪುಡಿ ಬರುತ್ತೆ ಒಂದು ಪ್ಯಾಕೆಟ್, ಅದು ಹೆಸರು ನಿಮಗೆ ತೋರಿಸ್ತೀನಿ. ಆ ಥರದ ಬೆಲ್ಲದ ಪುಡಿ, ಕೊಬ್ಬರಿ ಎರಡನ್ನೂ ತುಪ್ಪದಲ್ಲಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಹುರಿದಿರೋದನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ಹಾಗೆ ಖರ್ಜೂರನೂ ಮಿಕ್ಸಿಗೆ ಹಾಕಿ ಎಲ್ಲನೂ ನೀಟಾಗಿ ಉದುರುದ್ರಾಗಿ ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದು ಉಂಡೆ ಕಟ್ಟೋಕ್ಕೂ ಎಲ್ಲ ಥರದ್ದು ಕ್ರಿಸ್ಪಿ. ಇದಕ್ಕೇನು ಹಾಕೋದು ಬೇಡ, ಖರ್ಜೂರ ಹಾಕಿರ್ತೀವಲ್ಲ ಅದೇ ಒಂಥರ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಅಂಟುಂಡೆ ಅಂತ ಏನೋ ಅಂತಾರೆ, ಅದನ್ನು ಹಾಕಿರ್ತಾರೆ. ಅದನ್ನೆಲ್ಲ ನಾವು ಹಾಕೋದಿಲ್ಲ. ಈ ಸಿಂಪಲ್ಲಾಗಿ ಈ ಥರ ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ JLJ ಜ್ಯೋತಿಗೌಡ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ರೆಸಿಪೀಸ್ ಬರ್ತಾ ಇರ್ತವೆ ಹೊಸದಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.